ಸರ್ಕಾರಕ್ಕೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕು दलित विरोधी कांग्रेस सरकार के अनेक ಬಳಗದ ಮಹಿಳೆಗೆ ಡಿಎಸ್ಪಿಗೆ ಅಯ್ಯಯ್ಯೋ ಅಯ್ಯಯ್ಯೋ दलित विरोधी जिला उस्तुवारी मंत्री विरोधी ईश्वर खंड्रे विरोधी ईश्वर खंड्रे विरोधी ईश्वर खंड्रे ಅನ್ಯಾಯಕ್ಕೊಳಗಾದ ಹೆಣ್ಣು ಮಗಳಿಗೆ ಬೇಕೇ ಬೇಕು दलित विरोधी ईश्वर खंड्रे दलित विरोधी ईश्वर खंड्रे ಒಂದು ಸಂಘಟನೆದವರಿಗೆ ನಿನ್ನೆ ಜೆಡಿಎಸ್ ಪಕ್ಷದವರು ಹೋರಾಟ ಮಾಡಿದ್ರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸದನ ಸಮಿತಿ ಕರ್ನಾಟಕ ಸರ್ಕಾರ ಶ್ರೀ ನರೇಂದ್ರ ಸ್ವಾಮಿ ಅವರಿಗೆ ಕೊಟ್ಟಿದೆ. ಜಿಲ್ಲಾಡಳಿತ ವತಿಯಿಂದ ಕಳಿಸಿ ತಮ್ಗೆ ಅದೇನು ಇನ್ನೂ ವಾಪಸ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಬರುವಂಗೆ ಇನ್ನೊಂದು ಸರ್ತಿ ನಾನು ಇದನ್ನು ಮಾಡ್ತೀನಿ, ಬಟ್ ವಾಪಸ್ ಮೆಮೊರಾಂಡಮ್ ಕಳಿಸ್ತೀನಿ. 2:30-3 ಗಂಟೆಗೆ ನಾನು ಹಾಸ್ಪಿಟಲ್ ಇರ್ತೀವಿ ಸರ್. ಥ್ಯಾಂಕ್ ಯು ಸರ್. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಕಡಿಗಡುಗಾಂವ್ ಗ್ರಾಮದಲ್ಲಿ ದಲಿತರ ಮೇಲೆ ಹಲ್ಲೆ ಆದಂಥ ಪ್ರಕರಣದ ವಿರುದ್ಧವಾಗಿ ಇಂದು ಬೀದರ್ ಜಿಲ್ಲಾಧಿಕಾರಿ ಕಚೇರಿಯ ಎದುರುಗಡೆ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಭೀಮ್ ಆರ್ಮಿ ಜಿಲ್ಲಾ ಸಮಿತಿ ವತಿಯಿಂದ ಭಾಲ್ಕಿ ತಾಲೂಕಿನ ಅನೇಕ ಗ್ರಾಮಗಳಲ್ಲಿ
LCH ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿ ಮಾಡಿಕೊಡುವುದಿಲ್ಲ ಸಂದರ್ಭದಲ್ಲಿ ಕೂಡ ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಬಾಲ್ಕಿ ಅಲ್ಲಿನ ಬಿರಾದರ್ ಸರ್ಕಲ್ ಅವರಿಗೆ ಮನವಿ ಸಲ್ಲಿಸಿ ಪೊಲೀಸ್ ಬಂದೋಬಸ್ತೊಂದಿಗೆ ಅಂಬೇಡ್ಕರ್ ಜಯಂತಿ ಕೂಡ ಮಾಡಿರ್ತೇವೆ. ಕೊನ್ಮಳಕುಂದ ಗ್ರಾಮದಲ್ಲಿ ಕೂಡ ಇದೇ ರೀತಿ ಪ್ರಕರಣ ದಾಖಲಾಗಿರುತ್ತದೆ. ಆದ ಕಾರಣದಿಂದ ಮತ್ತು ಡೌನ್ಗಾಂವ್ ಯಾಮು ಅಲ್ಲಿ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತಕ್ಕೆ ಜೈ ಶ್ರೀರಾಮ್ ಜೈ ಹಿಂದ್ ಅಂತ ಕೂಡ ಬರೆದಿರುತ್ತಾರೆ. ಮತ್ತು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಅವಮಾನ ಮಾಡಿರ್ತಾರೆ. ತಳವಾಡ್ ಆ ಮಹಿಳೆ ಕೂಡ ಡಾಕ್ಟರ್ ಬಿ ಹೊಲೆ ಎನ್ನುವ ಮೂಲಕ ಅಲ್ಲೇ ನಮ್ಮ ಸಮುದಾಯಕ್ಕೆ ಅವಮಾನ ಮಾಡಿರುತ್ತಾಳೆ. ಅಲ್ಲೊಂದು ಕೂಡ ಪ್ರಕರಣ ದಾಖಲಾಗಿರುತ್ತದೆ. ಸೋನಾಳ್ ಗ್ರಾಮದ ದಲಿತ ಸಮುದಾಯವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನಕ್ಕಾಗಿ ಸೋನಾಳ್ ಗ್ರಾಮದಿಂದ ಕಮಲ್ ನಗರ ತಾಲೂಕುವರೆಗೆ ತಾಲೂಕು ತಹಶೀಲ್ ಕಚೇರಿಯವರೆಗೆ ಪಾದಯಾತ್ರೆ ಮುಖಾಂತರ ತನ್ನ ಕಾಲ್ನಡಿಗೆ ಮುಖಾಂತರ ಹೊರಟು ಅಲ್ಲಿನ ಕಂದಾಯ ಇಲಾಖೆ ಅಧಿಕಾರಿ ಅವರಿಗೆ ಮನವಿ ಸಲ್ಲಿಸುತ್ತಾರೆ. ಮತ್ತೊಂದು ಹೋರಾಟ ಜನತಾ ದರ್ಶನ ಬೀದರ್ದಲ್ಲಿ ಪ್ರಪ್ರಥಮವಾಗಿ ರಂಗಮಂದಿರದಲ್ಲಿ ಆಯೋಜನೆ ಮಾಡಿರುವಾಗ ಅಲ್ಲಿಯೂ ಕೂಡ ಮನವಿಯನ್ನು ಸಲ್ಲಿಸುತ್ತಾರೆ. ಇಲ್ಲಿವರೆಗೂ ಕೂಡ ಸೋನಾಳ್ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿಲ್ಲ. ಈ ಒಂದು ನಿಷ್ಕಾಳಜಿ ಎಂದರೆ ನಮ್ಮ ಉಸ್ತುವಾರಿ ಮಂತ್ರಿ ಮತ್ತು ನಮ್ಮದು ಮೇನ್ ತಪ್ಪೆಂದರೆ ನಮ್ಮ ಮತ. ನಾವು ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ನೀಡುವುದರಿಂದ ನಮಗೆ ಮೋಸವಾಗುತ್ತಿದೆ. ಇನ್ನಾದರೂ ನಮ್ಮ ಸಮುದಾಯ ಎಚ್ಚೆತ್ತುಕೊಂಡು ಇಂಥ ಕಾಂಗ್ರೆಸ್ ಮತ್ತು BJP ಎರಡನ್ನೂ ದೂರವಿಟ್ಟು ನಮ್ಮದೇ ಒಂದು ಪಕ್ಷಕ್ಕೆ ನಾವು ಆಯ್ಕೆ ಮಾಡಿಕೊಳ್ಳಬೇಕಾದಂಥ ಅನಿವಾರ್ಯತೆ ನಮ್ಮನ್ನು ಕಾಡುತ್ತಿದೆ. ಆದ ಕಾರಣದಿಂದ ನಮ್ಮ ಮತವನ್ನು ಬೇಕಾದಲ್ಲಿ ಸಚಿವರು ಎಚ್ಚೆತ್ತುಕೊಂಡು ನಮ್ಮ ಸಮುದಾಯಕ್ಕೆ ರಕ್ಷಣೆ ನೀಡಬೇಕು. ಇಲ್ಲವಾದಲ್ಲಿ ಮುಂಬರುವ ಯಾವುದೇ ಚುನಾವಣೆಯಲ್ಲಿ ತಾಲೂಕು ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಈಗ ತಾವು ಆಯ್ಕೆಯಾಗಿ ಸಚಿವರಾಗಿರಬಹುದು. ಇದು ಕೇವಲ 5 ವರ್ಷದ ಅವಧಿಗೆ ತಾವು ನೆನಪಿಟ್ಟುಕೊಳ್ಬೇಕು. ಇಲ್ಲವ ಮುಂಬರುವ ವಿಧಾನಸಭೆ ಚುನಾವಣೆ ಕೂಡ ನಮ್ಮ ಭೀಮ್ ಆರ್ಮಿ ಮತ್ತು ನಮ್ಮ ದಲಿತ ಹೋರಾಟಗಾರರು ಪ್ರತ್ಯೇಕವಾಗಿ ನಮ್ಮ ಗ್ರಾಮಗಳಿಗೆ ಎಚ್ಚರಿಕೆ ಮೂಡುವಂಥ ಕೆಲಸ ನಾವು ಮಾಡುತ್ತೇವೆ. ನಮ್ಮ ಮತ ನಮ್ಮ ಹಕ್ಕು, ನಮ್ಮ ಜಾಗೃತಿಯೊಂದಿಗೆ ನಮ್ಮ ಜನರಿಗೆ ಜಾಗೃತಿ ಮಾಡುವ ಕೆಲಸ ನಾವು ಮಾಡ್ತೇವೆ ಅಂತ ಹೇಳುತ್ತಾ ನಮ್ಮ ಭೀಮ್ ಆರ್ಮಿ ಜಿಲ್ಲಾ ಸಮಿತಿ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ ಅನ್ನುವ ಮುಖಾಂತರ ನಾನು ಎಚ್ಚರಿಸುತ್ತೇನೆ ತಮ್ಮ ಮಾಧ್ಯಮದ ಮುಖಾಂತರ. ಜೈ ಭೀಮ್. ನಮ್ಮ ಹೆಸರು? ನಾನು ಗಾಳಪ್ಪ ಕಿಲಾದಕರ್ ಹರಗಿರಿ, ಭೀಮ್ ಆರ್ಮಿ ಜಿಲ್ಲಾ ಗೌರವಾಧ್ಯಕ್ಷ, ಬೀದರ್.